ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ನೀವೇನ್ ಮಕ್ಕಳ ಪಿಶಾಚಿಗಳ? ಇಷ್ಟಿದ್ದೀರಾ? ಅಷ್ಟು ಗಲಾಟೆ ಮಾಡ್ತೀರಾ? ಮರ್ಯಾದೆಗೆ ಜಗಳ ಮಾಡ್ದಂಗಿರಿ, ಇಲ್ಲ ಅಂದ್ರೆ ಹೊಡೆದು ಬಿಡ್ತೀನಿ ಅಷ್ಟೇ. ಬೇಬಿ, ಎಷ್ಟು ಧೈರ್ಯ ಇದ್ರೆ ನಿನಗೆ ನನ್ನ ಮಕ್ಕಳನ್ನ ಬೈದು ಅವ್ರ ಮೇಲೆ ಕೈ ಎತ್ತೀಯ? ಸರ್, ಅದು ಮಕ್ಕಳು ಗಲಾಟೆ ಮಾಡ್ತಿದ್ರಲ್ಲ. ಬಾಯಿ ಮುಚ್ಚೋ. ಮಕ್ಕಳು ಅಂದ್ಮೇಲೆ ಗಲಾಟೆ ಮಾಡ್ತಾರೆ. ಅವ್ರಿಗೆ ಬುದ್ಧಿ ಹೇಳೋ ರೀತಿ ಇದೇನಾ? ನನ್ನ ಮಕ್ಕಳನ್ನ ಬೈಯೋಕೆ ಅವ್ರ ಮೇಲೆ ಕೈ ಎತ್ತಕ್ಕೆ ನೀನ್ ಯಾರೋ? ಇನ್ನೊಂದು ಸಲ ಹೀಗ್ ಮಾಡ್ದೆ ಅಂದ್ರೆ ಕೊಂದ್ಬಿಡ್ತೀನಿ ನಿನ್ನ. ಕ್ಷಮಿಸ್ಬಿಡಿ ಸರ್. ಬೇಬಿ, ಹೊರಗಡೆ ಹೋಗು. ಆಯ್ತು ಮೇಡಮ್. ಬೇಬಿ ನಮ್ಮನ್ ಮತ್ತೆ ಹೊಡಿತಾನ ಡ್ಯಾಡಿ? ನಮ್ಮನ್ನ ಹೊಡಿತಾರ ಡ್ಯಾಡಿ? ನಂಗೆ ತುಂಬಾ ಭಯ ಆಗ್ತದೆ ಡ್ಯಾಡಿ. ನಾನಿರೋವರೆಗೂ ನಿಮಗೇನೂ ಆಗಲ್ಲಮ್ಮ. ನಿಮ್ಮನ್ಯಾರು ಬೈಯಲ್ಲ, ಹೊಡಿಯಲ್ಲ, ಸರಿನಾ? ಓಕೆ ಡ್ಯಾಡಿ. ಕೀರ್ತಿಯಾನು, ಈ ಕಡೆ ಬನ್ನಿ. ಬೇಕಾಗಿಲ್ಲ ಅದ್ಗೆ. ನನ್ನ ಮಕ್ಕಳ ಮೇಲೆ ನೀವು ತೋರಿಸಿರೋ ಪ್ರೀತಿ ಸಾಕು. ನನ್ನ ಮಕ್ಕಳನ್ನ ನಾನೇ ನೋಡ್ಕೊಳ್ತೀನಿ. ಈಗೇನಾಯ್ತು ಅಭಿ? ಇನ್ನೂ ಏನಾಗ್ಬೇಕಮ್ಮ? ಮಕ್ಕಳಿಗೆ ತಲೆ ಬಾಸ್ತೀನಿ ಅಂತ ಕರ್ಕೊಂಬಂದು ಒಬ್ಬ ಕೆಲಸದನ ಹತ್ರ ಬಿಟ್ಟು ಹೋಗ್ತೀರಾ? ಅವನತ್ರ ಮಕ್ಕಳಿಗೆ ಬಯಸ್ತೀರಾ, ಭಯ ಪಡಿಸ್ತೀರಾ? ಇಷ್ಟೊತ್ತವರೆಗೂ ಇಲ್ಲೇ ಇದ್ದೆ ಅಭಿ. ಹಾಸ್ಟೆಲ್ನಿಂದ ವಿನಯ್ ನಿಧಿ ಫೋನ್ ಮಾಡಿದ್ದಕ್ಕೆ ನಿಮ್ಮಣ್ಣಂಗೆ ಹೇಳೋಣ ಅಂತ ಹೋಗಿದ್ದೆ. ಅಂದ್ರೆ ನಿನ್ನ ಮಕ್ಕಳು ಫೋನ್ ಮಾಡಿದ್ರು ಅಂತ ಅವನ ಮಕ್ಕಳನ್ನ ಹಾಗೆ ಬಿಟ್ಟು ಹೋದೆ ಅಂತಾಯ್ತು? ಇಲ್ಲ ಚಿಕ್ಕಮ್ಮ. ಅಷ್ಟೇನೋ ಅಭಿ? ಅವ್ರವ್ರ ಮಕ್ಕಳು ಅವ್ರವ್ರಿಗೆ ಹೆಚ್ಚು. ಸ್ವಂತ ಮಕ್ಳು ಇಲ್ಲ ಅಂತ ಕಂಡೋರ್ ಮಕ್ಕಳನ್ನ ಯಾರು ನೋಡ್ಕೊಳಲ್ಲ. ನೀವ್ ಸುಮ್ನಿರ್ತೀರಾ? ಅವಳ ಮಕ್ಕಳನ್ನೊಂಥರ, ಅಭಿ ಮಕ್ಕಳನ್ನ ಇನ್ನೊಂಥರ ನೋಡ್ಕೊಳ್ಳೋದು ಪಾವನಿಗೆ ಗೊತ್ತೇ ಇಲ್ಲ. ಪಾವನಿ ಆ ಥರ ಭೇದನೂ ಮಾಡಲ್ಲ. ನಾನು ಒಬ್ಬ ತಾಯಿನೇ ಚಿಕ್ಕಮ್ಮ. ಅಮ್ಮನ್ಗೆ ಮಕ್ಕಳೆಲ್ಲ ಒಂದೇನೆ. ನಾನ್ ತಾಯಿ ಆಗ್ಲಿಲ್ವಲ್ಲಮ್ಮ, ಹೆಂಡತಿಯಾಗೆ ಉಳ್ಕೊಂಡ್ಬಿಟ್ಟೆ. ವಿಧವೆಯಾಗಿ ಬದುಕ್ತಿದ್ದೀನಿ. ಈ ವಿಷಯ ಎಲ್ಲ ನನಗ್ ಗೊತ್ತಾಗಲ್ಲ. ಆವಾಗ್ಲೇ ಬೇರೆ ಮದ್ವೆ ಮಾಡಿದಿದ್ರೆ ಇದೆಲ್ಲ ನನಗೂ ಗೊತ್ತಾಗ್ತಿತ್ತು. ಅಭಿ, ಇನ್ನೊಂದ್ಸಲ ಹೀಗಾಗಲ್ಲ. ಮಕ್ಕಳನ್ನ ಪಾವನಿ ಹತ್ರ ಕಳ್ಸು. ಬೇಕಾಗಿಲ್ಲಮ್ಮ. ನನ್ನ ಮಕ್ಕಳನ್ನ ಯಾರ ಹತ್ರನೂ ಕಳ್ಸಲ್ಲ. ಮಕ್ಕಳು ನನ್ನ ಹತ್ರನೇ ಇರ್ತಾರೆ, ನಾನೇ ನೋಡ್ಕೊಳ್ತೀನಿ. ಒಂದು ವೇಳೆ ನನ್ನ ಮನೇಲಿ ಇಲ್ದೇ ಇರೋವಾಗ ಇವ್ರನ್ನ ನೋಡ್ಕೊಳಕ್ಕಾಗಿಲ್ಲ ಅನ್ಸಿದ್ರೆ ಒಂಟಿಯಾಗಿ ರೂಮಲ್ಲಿ ಬಿಟ್ಬಿಡಿ, ಪರವಾಗಿಲ್ಲ. ಆದ್ರೆ ಕೆಲಸದವ್ರ ಹತ್ರ ಮಾತ್ರ ಕಳಿಸ್ಬೇಡಿ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.